ಈ ಮಧ್ಯದಲ್ಲಿ ನಿಮ್ಗೆ ಏನೋ ಸಲಹೆ ಸೂಚನೆ? ಅಲ್ಲ, ಸರ್ಕಾರ ಖಂಡಿತ 15 ರಿಂದ 20 ದಿನದಲ್ಲಿ ಮಾಡ್ಲಿಕ್ಕೆ ಆದರೆ ತೊಂದರೆ ಇಲ್ಲ. ಈಗಾಗಲೇ 2 ತಿಂಗಳಾಯ್ತು ಸರ್. ಓಕೆ ಅಧ್ಯಕ್ಷರೇ, ಯಾವ ಒಂದೇ ಒಂದು ಖಾತೆ ಜನರಿಗೆ ಸಿಗ್ತಾ ಇಲ್ಲ. ಒಂದು ವೇಳೆ ಇದು ಇನ್ನು ಮತ್ತು ದೀರ್ಘ ತಗೊಂಡು ಹೋಗುದಿದ್ರೆ ಹಳೆ ತಂತ್ರಾಂಶದಲ್ಲೇ ಮಾಡ್ಲಿ, ಅಟ್ಲೀಸ್ಟ್ ಜನರಿಗಾರು ಅನುಕೂಲ ಸರ್. ಇದನ್ನ ನಾವು ಮಾನ್ಯ ಸದಸ್ಯರೇ ತಾವು ಅರ್ಥ ಮಾಡ್ಕೋಬೇಕು. ನಾವು ಹೊಸ ಆಸ್ತಿಗಳನ್ನ ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಬಯಸ್ತಾ ಇದ್ದೀವಿ. ಅಕ್ರಮವನ್ನ ಸಕ್ರಮ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಸುಮಾರು 1 ಕೋಟಿ ಆಸ್ತಿಯನ್ನ ನಾವು ಒಳಗೆ ತರಬೇಕಂದ್ರೆ, ಈ ತಂತ್ರಾಂಶದ ಒಳಗಡೆ ತರಬೇಕಾದ್ರೆ ಸ್ವಲ್ಪ ಸಹಜವಾಗಿ ಏರ್ಪೇರ್ ಆಗದೇ ಇರ್ತದೆ. ವಿ ಆರ್ ಆನ್ ಇಟ್. ಆಮೇಲೆ ನಾವು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ತಾ ಇಲ್ಲ ಅಂತಿಲ್ಲ. ಮೊನ್ನೆ ದಿನೇಶ್ ಗುಂಡ್ರಾವ್ ಸಾಹೇಬರು ಕೂಡ ಕರೆಸಿ ಇದ್ರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಅವ್ರು ಹೇಳಿದ ಮೇಲೆ ಮತ್ತೆ ಪ್ರೋಸೆಸ್ ಫ್ಲೋ ಏನಿದೆ ಅದನ್ನ ಚೇಂಜ್ ಮಾಡಿದೀವಿ. 94D ವರ್ಕ್ ಫ್ಲೋ ಏನಿದೆ ಅದನ್ನ ಚೇಂಜ್ ಮಾಡಿದೀವಿ. ಇನ್ನ 1 ತಿಂಗಳು ಸ್ವಲ್ಪ ಟೈಮ್ ಕೊಡಿ. ಮತ್ತೆ ಹಳೇದಕ್ಕೆ ಹೋದ್ರೆ ಮತ್ತೆ ಆಮೇಲೆ ನೀವೇ ಬರ್ತೀರಾ ನಮ್ಗೆ ಇದು ಈ ಸೊತ್ತು ಕೊಡ್ತಾ ಇಲ್ಲ ನೀವು ಲೇಔಟ್ ಗಳಲ್ಲಿ ಅಲ್ಲ. ಇದನ್ನು ಮೊದಲೇ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ಸರ್. ಎಕ್ಸ್ಪೆರಿಮೆಂಟ್ 2 ಜಿಲ್ಲೆನಲ್ಲಿ ಮಾಡಿರೋದು ಇದು. ನೋಡಿ ಬಂದೆ ಟೈಮ್ ಕಾಲ ಚೇಂಜ್ ಆಗೋ ಸಿಸ್ಟಮ್ ಕೂಡ ಬದಲಾವಣೆ ಆಗ್ತದೆ. ಭವಿಷ್ಯಕ್ಕಾಗಿ ಆಗಬೇಕು, ಫ್ಯೂಚರ್ಗೆ ಇರುವಂತಹ ಸಮಸ್ಯೆ. ಸೊ ಟ್ರಾನ್ಸಿಟ್ ಪೀರಿಯಡ್ ಅಲ್ಲಿ ಸ್ವಲ್ಪ ಸಮಸ್ಯೆ ಬಂದೇ ಬರ್ತದೆ, ಎರರ್ ಕರೆಕ್ಷನ್ ಇರ್ತದೆ. ಸೊ 1 ತಿಂಗಳು ಟೈಮ್ ತಗೊಂಡಿದ್ದಾರೆ, ಆ ಮಧ್ಯದಲ್ಲಿ ಮಾಡಿದ್ರೆ ಆಯ್ತು. ಭರತ್ ಶೆಟ್ಟಿ ಸ್ಟೆಬಿಲೈಸ್ ಆಗುತ್ತೆ ಸರ್. ಡಾಕ್ಟರ್ ಭರತ್ ಶೆಟ್ಟಿ. ಡಾಕ್ಟರ್ ಭರತ್ ಶೆಟ್ಟಿ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 102ರನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಸಚಿವರ ಹತ್ರ ಕೇಳಿದ್ದೇನೆ. ಅಧ್ಯಕ್ಷರೇ, ಉತ್ತರವನ್ನ ಒದಗಿಸಲಾಗಿದೆ. ಅಧ್ಯಕ್ಷರೇ, ನಾನು ಕೇಳಿದ ಪ್ರಶ್ನೆ ಮಕ್ಕಳ ಮೇಲಿನ ದೌರ್ಜನ್ಯ ಪ್ರಕರಣ, ದೈಹಿಕ ದೌರ್ಜನ್ಯ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಕೇಳಿದ್ದೇನೆ. ಉತ್ತರ ನೀಡಿದ್ದಾರೆ. ಇದರಲ್ಲಿ ಹಿಂದಿಂದ ಟೋಟಲ್ ಆಗಿ 1-2 ಪೇಜಲ್ಲಿ ಉತ್ತರ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಏನೆಲ್ಲ ಕಾಯ್ದೆ ಇದೆ ನಮ್ಮ ಹತ್ರ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಈ ಕಾಯ್ದೆಯಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ. ಸಮಸ್ಯೆ ಏನಂತ ಹೇಳಿದ್ರೆ, ಎವ್ರಿ ಇಯರ್ ನಾವು ಆ ಸರ್ಕಾರ ಈ ಸರ್ಕಾರ ಮತ್ತೊಂದು ಸರ್ಕಾರ ಅಂತ ಕಾನ್ಸಿಕ್ಯೂಟಿವ್ ಆಗಿ ಎವ್ರಿ ಇಯರ್ ಒಂದು ಕಿಡ್ನಾಪಿಂಗು ಮತ್ತೊಂದು ಲೈಂಗಿಕ ದೌರ್ಜನ್ಯ ಏನಾಗ್ತಾ ಇದೆ ಹುಡುಗರ ಮೇಲೆ, ಹುಡುಗಿಯರ ಮೇಲೆ, ಬಾಲಕಿಯರು ಎಲ್ಲರ ಮೇಲೆ ಸಹ ಅರೌಂಡ್ 7 to 75% ಎವ್ರಿ ಇಯರ್ ಏರಿಕೆ ಆಗ್ತಾ ಇದೆ. ನಮ್ಮ ಹತ್ರ ರೂಲ್ಸ್ ಮಾತ್ರ ತುಂಬಾ ಇದೆ. ಫಾರ್ ಎಕ್ಸಾಂಪಲ್, ಸಮಗ್ರ ಮಕ್ಕಳ ರಕ್ಷಣೆಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ರಚಿಸಲಾಗಿರುವ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ರೀತಿಯಲ್ಲಿ ನಗರ ಮತ್ತು ಪಟ್ಟಣಗಳ ಸ್ಥಳೀಯ ಸಂಸ್ಥೆ ಕೂಡ ಮಾಡಿ ಅದರ ಮೂಲಕ ಇದನ್ನ ತಡೆಯುವಂತ ಪ್ರಯತ್ನ. ಅದೇ ರೀತಿಯಲ್ಲಿ ಕರ್ನಾಟಕ ಮಕ್ಕಳ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು 2025 ಸೆಪ್ಟೆಂಬರ್ನಲ್ಲಿ ಸರ್ಕಾರ ಆದೇಶಿಸಿದೆ. ಇದೆಲ್ಲ ರೂಲ್ಸು CCTV ಆಗಬೇಕು, ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಬೇಕು ಅನ್ನೋದು ಕರೆಕ್ಟ್ ಇದೆ. ಆದರೆ ಕ್ರೈಮ್ ರೇಟ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಅದು ಕೆಲವು ಸತಿ ಏನಾಗ್ತಾ ಅಂತ ಹೇಳಿದ್ರೆ, ಈ ಕ್ರೈಮ್ ರೇಟು ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಇದನ್ನ ಚೈಲ್ಡ್ ಲೈನ್ ಇದೆ, ಹೆಲ್ಪ್ ಲೈನ್ ಇದೆ. ಫಾರ್ ಎಕ್ಸಾಂಪಲ್ಸ್, ಈಗ ಪ್ರೆಡೇಟರ್ಸ್ ಯಾರು ಇವರು ತಪ್ಪು ಮಾಡ್ತಾರೆ, ತಪ್ಪೆಲ್ಲ ಯಾರೆಲ್ಲ ಮಾಡಿ ಇದರಲ್ಲಿ ಸಿಕ್ಕಿಬಿದ್ದು ಜುಡಿಷಿಯಲಿ ಅವರಿಗೆ ಕನ್ವಿಕ್ಟ್ ಆಗಿದೆ ಕೋರ್ಟ್ ಅಲ್ಲಿ, ಅಥವಾ ಮೋರ್ ದೆನ್ ರಿಪೀಟ್ ಅಫೆಂಡರ್ಸ್ ಆಗಿದ್ರೆ ಅವರು ಯಾವ ಪ್ರದೇಶದಲ್ಲಿ ಇರ್ತಾರೆ, ಅವರ ಡೀಟೇಲ್ಸ್ ಅದನ್ನೆಲ್ಲ ಕೊಡಬೇಕಾದ ಅವಶ್ಯಕತೆ ಇನ್ನು ಬರ್ತದೆ. ಯಾಕಂದ್ರೆ ದಿಸ್ ಇಸ್ ಇನ್ಕ್ರೀಸಿಂಗ್. ಕಿಡ್ನಾಪ್ ಇನ್ಕ್ರೀಸ್ ಆಗ್ತಾ ಇದೆ. ಇದು ಚೈಲ್ಡ್ ಅಬ್ಯೂಸ್, ಸೆಕ್ಷುವಲ್ ಅಬ್ಯೂಸ್ ಜಾಸ್ತಿ ಆಗ್ತಿದೆ. ಇದಕ್ಕೆ ಕೆಲವು ಸತಿ ರಿಲಿಜಿಯಸ್ ಕಲರ್ಸ್ ಬರ್ತದೆ. ಫಾರ್ ಎಕ್ಸಾಂಪಲ್, ದೇವದಾಸಿ ಪದ್ಧತಿಯಲ್ಲಿ ನಿಮ್ಮ ಆಫೀಸರ್ಸ್ ಒಳ್ಳೆ ರೀತಿಯ ಕೆಲಸಗಳನ್ನ ಹಿಂದಿಂದ ಎಲ್ಲ ಸರ್ಕಾರ ಆಗಲಿ ಈಗಾಗಲಿ ಒಳ್ಳೆ ರೀತಿ ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇರುವಂತ ಒಂದು ಸಂದರ್ಭದಲ್ಲಿ, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇರುವಂತ ಸಂದರ್ಭದಲ್ಲಿ ಸಣ್ಣ ಮಕ್ಕಳ ಮೇಲೆ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇದ್ರೆ ಚೈಲ್ಡ್ ಅಬ್ಯೂಸು, ಸೆಕ್ಷುವಲ್ ಅಬ್ಯೂಸ್ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಮದ್ರಾಸಾ, ಇದನ್ನ ಯಾವುದೇ ಒಂದು ಇದರ ದೃಷ್ಟಿಕೋನದಲ್ಲಿ ನೋಡಬಾರ್ದು, ನಾವು ರಿಲಿಜಿಯಸ್ ದೃಷ್ಟಿಕೋನದಲ್ಲಿ ನೋಡಬಾರ್ದು. ಆಸ್ ಅ ಸೊಸೈಟಿ ವಿ ಆರ್ ಫೇಲಿಂಗ್. ಭರತ್, ವಾಟ್ಸ್ ದ ಕ್ವಶನ್? ಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಏನು ತಡೆಗಟ್ಟುವ ಏನೆಲ್ಲ ಅಂತ ಕೇಳಿದ್ದೇನೆ. ತಡೆಗಟ್ಟುವ ಇಷ್ಟು ಆನ್ಸರ್ ಕೊಟ್ಟಿದ್ದಾರೆ, ಬಟ್ ಇಟ್ ಈಸ್ ನಾಟ್ ಎಫೆಕ್ಟಿವ್. ಓಕೆ, ಇಟ್ ಇಸ್ ನಾಟ್ ಎಫೆಕ್ಟಿವ್. ಇನ್ನೂ ಸಹ ಅದು ಜಾಸ್ತಿ ಆಗ್ತದೆ. ಉತ್ತರ ಕೊಡ್ಲಿ ಒಂದು.
ಅಧ್ಯಕ್ಷರೇ, ಮಾನ್ಯ ಸದಸ್ಯರಿಗೆ ಸಮಗ್ರವಾದಂಥ ಉತ್ತರವನ್ನು ನಾವೀಗಾಗಲೇ ಒದಗಿಸಿದ್ದೀವಿ. ಅವರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಕಾನೂನಿದೆ, ಇಷ್ಟೆಲ್ಲ ಕಾಯ್ದೆ ಇದೆ, ಹೆಲ್ಪ್ ಲೈನ್ ಇದೆ, 24 hours, ವಾರದ 7 ದಿನ 24 ಗಂಟೆ ಹೆಲ್ಪ್ ಲೈನ್ ಇದೆ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲಿಕ್ಕೆ, ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಲಿಕ್ಕೆ. ಆದರೆ ತಾವು ಹೇಳದ ಹಾಗೆ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ರಿಲಿಜನ್ ಬಂಧವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಕ್ರಿಮಿನಲ್ ಅಫೆನ್ಸಸ್ ಕ್ರಿಮಿನಲ್. ಅವರು ಎಲ್ಲಿ, ಯಾಕೆ, ಯಾವಾಗ, ಯಾವ ಸ್ಥಳ ಅದನ್ನೆಲ್ಲ ಅಲ್ಲ. ನಮ್ಮ ಎದುರುಗಡೆ ಯಾರು ಕ್ರಿಮಿನಲ್ಸ್ ಇದ್ದಾರೋ ಅವ್ರ ವಿರುದ್ಧ ಕಠಿಣವಾದಂಥ ಕ್ರಮ ಆಗಬೇಕು ಒಂದು ಕಡೆ. ಆದರೆ ಇನ್ನೊಂದು ತಾವು ಹೇಳ್ತಾ ಇರೋದು ಪ್ರಿವೆನ್ಷನ್. ಏನು ಮಾಡ್ತಾ ಇದ್ದೀರಾ, ಇಫೆಕ್ಟಿವ್ ಆಗ್ತಾ ಇಲ್ಲ, ಇನ್ನೂ ಜಾಸ್ತಿ ಇಫೆಕ್ಟ್ ಆಗೋ ರೀತಿ ಮಾಡಿ ತಡೆಗಟ್ಟಲಿಕ್ಕೆ. ಯಾಕಂದರೆ ವರ್ಷಕ್ಕಿಂತ ವರ್ಷ ಇದು ಜಾಸ್ತಿ ಆಗ್ತಾ ಇದೆ ಅಂತ ತಾವು ನಮಗೆ ಹೇಳ್ತಾ ಇದ್ರೆ. ಅದಕ್ಕೆ ತಮ್ಮಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ, ಎಷ್ಟು ನಮ್ಮ ಜವಾಬ್ದಾರಿ ಇದೆಯೋ, ಎಷ್ಟು ಜನಪ್ರತಿನಿಧಿಗಳ ಜವಾಬ್ದಾರಿ ಇದೆಯೋ, ಅಷ್ಟೇ ಸೊಸೈಟಿನಲ್ಲಿ, ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗಳ ಜವಾಬ್ದಾರಿ ಕೂಡ ಇದು ಆಗಿರುತ್ತೆ. ಇದರ ವ್ಯಾಪಕವಾಗಿ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೇವೆ ತಡೆಗಟ್ಟಲಿಕ್ಕೆ. ಇದನ್ನು ತಡೆಗಟ್ಟಲಿಕ್ಕೆ, ಪ್ರಿವೆನ್ಷನ್ ತೆಗೆದುಕೊಳ್ಳಿಕ್ಕೆ, ಸ್ಕೂಲ್ದಲ್ಲಾಗಲಿ, ಕಾಲೇಜ್ನಲ್ಲಾಗಲಿ, ಹಾಸ್ಟೆಲ್ಗಳಾಗಲಿ, ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಹೆಲ್ಪ್ ಲೈನ್ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಪೋಕ್ಸೋ ಕಾಯ್ದೆ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಬೀದಿ ನಾಟಕ ಮುಖಾಂತರ ನಾವು ಜನರನ್ನು ತಲುಪುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಆಕಾಶವಾಣಿಯಲ್ಲಿ ಸತತ 1.5 ತಿಂಗಳು ಯಾವ ರೀತಿ ಏನು ಮಕ್ಕಳ ಮೇಲಿನ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಇರ್ಬೋದು, ಬೇರೆ ಬೇರೆ ಕಿಡ್ನಾಪಿಂಗ್ ಅಂತ ಹೇಳ್ತಾ ಇದ್ರು, ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಅಥವಾ ಸಂಪೂರ್ಣವಾಗಿ ಈ ಸಮಾಜದಿಂದ ಬೇರು ಮಟ್ಟದಿಂದ ಒಗಿಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಅವರೀಗ ತಾವು ಕೊಟ್ಟ ಉತ್ತರ ಬಗ್ಗೆ ಅವರೆಲ್ಲ ವಿಷಯ ಹೇಳಿದ್ದಾರೆ, ಉತ್ತರ ಕೊಟ್ಟಿದ್ದಾರೆ. ಇನ್ನೂ ಕೂಡ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು, ಟೈಟನ್ ಮಾಡ್ಲಿಕ್ಕೆ ಅವ್ರ ಸಲಹೆ ಸೂಚನೆ ಇದೆ. ಒಂದು ಕರೆದು ಮಾತ್ರ ರೈಟಿಂಗ್ ಅಲ್ಲಿ ತಕೊಳ್ಳಿ. ಅದ್ರ ಜೊತೆಯಲ್ಲಿ ಅಧ್ಯಕ್ಷರೇ, ಮೊನ್ನೆ ತಾನೇ ತಮಗೂ ಗೊತ್ತು, ಮೊನ್ನೆ ತಾನೇ ನವೆಂಬರ್ 28ರಂದು ನಾವು ಅಕ್ಕಪಡೆ ಅಂತ ಮಾಡಿದೀವಿ ಅಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ಕಮಿಷನರೇಟ್ 5 ಕಡೆ ಅಕ್ಕಪಡೆ ಅಂತ ಮಾಡಿದೀವಿ. ಈ ಅಕ್ಕಪಡೆಯ ಕೆಲಸ ಮೇನ್ ಉದ್ದೇಶನೇ ಇದು ಸ್ಕೂಲ್ಗಳಿಗೆ ಹೋಗುತ್ತೆ. ತಾವು ಹೇಳ್ದ ಹಾಗೆ ರಿಲಿಜನ್ ಏನು ಇರುತ್ತೆ ಅಲ್ಲೂ ಕೂಡ ಇದು ಸುತ್ತಾಗ್ತದೆ. ನಾನು ಈ ಸಭೆಯ ಮುಖಾಂತರ ಸಾರ್ವಜನಿಕರಲ್ಲಿ ಅಂತಂದ್ರೆ ಈ ಹೆಲ್ಪ್ ಲೈನ್ಗಳನ್ನ 1098 ನಮ್ಮ ಇಲಾಖೆಯ 24 ಗಂಟೆ ಚಾಲನೆ ಇರುವಂತಹ ಹೆಲ್ಪ್ ಲೈನು, ಮತ್ತು ಅಕ್ಕಪಡೆಗೆ ಸಂಬಂಧಿಸಿದಂತೆ ಮಹಿಳಾ ಹೆಲ್ಪ್ ಲೈನ್ 181 ಮತ್ತು ಪೊಲೀಸ್ ಇಲಾಖೆಯ 112 ಈ ಹೆಲ್ಪ್ ಲೈನ್ಗಳನ್ನ ತಾವು ಇಟ್ಕೊಳ್ಬೇಕು. ಮತ್ತು ಅಕ್ಕಪಡೆ ದಿನದ 12 ಗಂಟೆ ಇದು ಗಸ್ತಿಯನ್ನು ತಿರುತ್ತೆ. ಪ್ರತಿ ಸಾರ್ವಜನಿಕ ಸ್ಥಳದಲ್ಲಿ, ಸ್ಕೂಲಲ್ಲಿ, ಕಾಲೇಜಿನಲ್ಲಿ ಇದು ಓಡಾಡ್ಕೊಂತಿರುತ್ತೆ. ಇದರಲ್ಲಿ ಬರೀ ಮಹಿಳಾ ಸಿಬ್ಬಂದಿಗಳಿರ್ತಾರೆ, ಪೊಲೀಸರು ಇರ್ತಾರೆ, ಮಹಿಳಾ ಪೊಲೀಸರು 2 ಇರ್ತಾರೆ. ಹೋಮ್ ಗಾರ್ಡ್ಸ್ನಿಂದ ಒಳ್ಳೆ ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಕೂಡ 4 ಜನರನ್ನ ನಾವು ರೆಕ್ರೂಟ್ ಮಾಡಿದ್ದೀವಿ ನಮ್ಮ ಇಲಾಖೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ. ಇದು ಮಹಿಳಾ ಅಕ್ಕಪಡೆ ಅಂತ ನಾವೀಗ ಚಾಲನೆಯಲ್ಲಿ ತಂದಿದ್ದೀವಿ. ಸಾರ್ವಜನಿಕರಾಗಲಿ, ಪಾಲಕರಾಗಲಿ, ಮಕ್ಕಳಾಗಲಿ ನಿರ್ಭೀತಿಯಿಂದ, ನಿರ್ಭಯದಿಂದ ಇವರು ನಮ್ಮ ಈ ಅಕ್ಕಪಡೆಗೆ ಫೋನ್ ಮಾಡಿಬಿಟ್ಟು ಈ ರೀತಿ ನಮಗೆ ತೊಂದರೆ ಆಗ್ತಾ ಇದೆ, ಈ ರೀತಿ ನಮ್ಮನ್ನ ಚಿಡಾಯಿಸ್ತಾ ಇದ್ದಾರೆ, ಈ ರೀತಿ ನಮ್ಮ ಶಾಲೆಯಲ್ಲಿ ಈ ರೀತಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ದೌರ್ಜನ್ಯಗಳು ಒಂದೇ ದಿನಕ್ಕೆ ಆಗೋದಿಲ್ಲ. ಆ ದೌರ್ಜನ್ಯಗಳಾಗಬೇಕಾದ್ರೆ ಅದಕ್ಕೆ ಏನಾದರೂ ಒಂದು ದಿನನೋ 2 ದಿನನೋ 3 ದಿನ ಒಂದು ಸ್ವಲ್ಪ ಸಿಗ್ನಲ್ಸ್ಗಳು ಇರ್ತವೆ. ಸೊ ಮಕ್ಕಳು ಕೂಡ ಹೆದರದೆ ಅಕ್ಕಪಡೆ ಸಹಾಯ ತಗೊಳ್ಳಿ, ಹೆಲ್ಪ್ ಲೈನ್ ಸಹಾಯ ತಗೊಳ್ಳಿ, ಮತ್ತು ಅವರ ಮಾಹಿತಿಯನ್ನ ನಾವು ಗೌಪ್ಯವಾಗಿಡ್ತೀವಿ ಮತ್ತು ವ್ಯಾಪಕವಾಗಿ ಇನ್ನೂ ಪ್ರಚಾರವನ್ನ ಮಾಡ್ತೀವಿ. ಮತ್ತು ಸುಮಾರು 7 ಇಲಾಖೆಗಳನ್ನ ಒಳಗೊಂಡಂತೆ ಗ್ರಾಮ ಪಂಚಾಯಿತಿಯ ಮಟ್ಟದಿಂದ ಮೇಲಿನವರೆಗೂ, ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಗರ ಸಭೆವರೆಗೂ ಕೂಡ ಕಮಿಟಿಯನ್ನ ಮಾಡಿದ್ದೀವಿ. ಇನ್ನೂ ಕೂಡ ಇದನ್ನ ಇಫೆಕ್ಟಿವ್ ಆಗ್ಲಿಕ್ಕೆ ನಾವು ಕಾರ್ಯಸನ್ನದ್ಧರಾಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸಭಾಧ್ಯಕ್ಷರೇ, ನಾನು ಪ್ರಿವೆನ್ಷನ್ ಬಗ್ಗೆ ಹೇಳ್ತಾ ಇದ್ದೇನೆ. ಈಗ ಅವರು ಏನೆಲ್ಲ ಹೇಳಿದ್ದಾರೆ, ಜಾಗೃತಿ ಅವೇರ್ನೆಸ್ ಮೂಡ್ಲಿಕ್ಕೆ ಅದು ಆಗ್ತದೆ, ಹೆಲ್ಪ್ ಆಗ್ತದೆ ಖಂಡಿತ ಆ ರೀತಿ ಮಾಡಿದ್ರೆ. ಅದೇ ಪ್ರಿವೆನ್ಷನ್ಗೆ ನಾವು ಎಲ್ಲ ಈ ಶಿಕ್ಷಣ ಇಲಾಖೆಗಳಲ್ಲಿ ಅಥವಾ ಹಾಸ್ಟೆಲ್ಸು ಅಥವಾ ಎಲ್ಲಿ ಮಕ್ಕಳು ಸೇರ್ತಾರೆ, ಒಂದು ಕಂಪಲ್ಸರಿ ಆಗಿ CCTV ಆಗಿ ಅದರ ಆಕ್ಸೆಸ್ ಒಂದ್ ವೇಳೆ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡ್ಬೇಕಾಗ್ತದೆ. ಒಂದು. ಎರಡನೇದು, ಸಣ್ಣ ಮಕ್ಕಳು ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಒಬ್ಬರೇ ಯಾರಾದ್ರು ಇದ್ರೆ ಸೆಕೆಂಡ್ ಪರ್ಸನ್ ಸೂಪರ್ವಿಷನ್, ಪ್ರಿಫರೇಬ್ಲಿ ಮಹಿಳೆ ಯಾರಾದ್ರೂ ಎಕ್ಸ್ಟ್ರಾ ಇದ್ರೆ ಒಳ್ಳೇದು. ಆ ರೀತಿ ಒಂದು ನೋಡ್ಬೇಕಾಗ್ತದೆ. ಮತ್ತೆ ಇದೆಲ್ಲ ಈಗ ಇದು ಪುನಃ ಅಕ್ಕಪಡೆ ಆದ್ಮೇಲೆ ಸಹ
ನಮ್ಮ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ನಂಬರ್ಸ್ ಆರ್ ಹ್ಯೂಜ್. ಇದು ಕಿಡ್ನಾಪಿಂಗ್ ಕೇಸಸ್ ಮತ್ತು ಇದು ಕೇಸಸ್ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ಆಗದಿದ್ರೆ ವಿ ಆರ್ ಫೇಲಿಂಗ್ ಆಸ್ ಅ ಸೊಸೈಟಿ. ಅದ್ರ ಬಗ್ಗೆ ನಾವು ಮಾತಾಡಿ ಸಚಿವರೇ. ಕಾಲ್ ದ ಮೆಂಟರ್. ಗುಡ್ ಸಜೆಷನ್ಸ್. ಥ್ಯಾಂಕ್ ಯು. ಅಶೋಕ್ ಕುಮಾರ್ ರೈ. ಚುಕ್ಕೆ ಗುರುತಿನ ಸಂಖ್ಯೆ 500 ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಕೇಳ ಬಯಸ್ತೇನೆ ಅಧ್ಯಕ್ಷರೇ. ಮಾನ್ಯ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ತುಳು ಭಾಷೆ ಬಗ್ಗೆ ತಮಗೆ ಗೊತ್ತಿದೆ ಸಭಾಧ್ಯಕ್ಷರೇ. ಇದಕ್ಕೆ ಸುಮಾರು 3,000 ವರ್ಷಗಳ ಇತಿಹಾಸ ಇದೆ, ಲಿಪಿ ಇದೆ. ಗೂಗಲಲ್ಲೂ ಕೂಡ ಇದಕ್ಕೆ ಕನ್ವರ್ಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಜರ್ಮನ್ ಮತ್ತು ಫ್ರಾನ್ಸಿನಲ್ಲಿ ತುಳು ಅಧ್ಯಯನ ಮಾಡಲು ಅವಕಾಶವನ್ನು ಕೊಟ್ಟಿದ್ದಾರೆ. ವಿಶ್ವವಿದ್ಯಾನಿಲಯಗಳಲ್ಲಿ ಪರೀಕ್ಷೆ ಬರೆಯುವಂಥ ವ್ಯವಸ್ಥೆಗೂ ಕೂಡ ಅವಕಾಶ ಕಲ್ಪಿಸಿದೆ ಸಭಾಧ್ಯಕ್ಷರೇ. ಬೇರೆ ಬೇರೆ ರಾಜ್ಯಗಳಿಗೆ ನಾವು ಹೋಲಿಕೆ ಮಾಡಿದರೆ ಅಲ್ಲಿ 3-4 ಭಾಷೆಯನ್ನು ಹೆಚ್ಚುವರಿ ಭಾಷೆಯನ್ನಾಗಿ ತಗೊಂಡಿದ್ದಾರೆ ಸಭಾಧ್ಯಕ್ಷರೇ. ನಾನು ಈ ಸದನಕ್ಕೆ ಯಾವತ್ತು ಒಂದು ಶಾಸಕನಾಗಿ ಇವತ್ತು ಬಂದಿದ್ದೇನೆ ಸಭಾಧ್ಯಕ್ಷರೇ. ನನ್ನ ಮೊದಲ ಪ್ರಶ್ನೆ ಇದ್ದದ್ದು ಈ ತುಳುವನ್ನು ಈ ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕು ಅಂತ ಪ್ರಶ್ನೆ ಕೇಳ್ಕೊಂಡು ಬಂದಿದ್ದೀನಿ. ಪ್ರತಿ ಸದನದ ಅಧಿವೇಶನದಲ್ಲೂ ಕೇಳಿದ್ದೀನಿ ಸಭಾಧ್ಯಕ್ಷರೇ. ನಮ್ಮ ಸಚಿವರಿದ್ದರು ತಂಗಡಿಗೆ ಅವರು ಬಂದ ನಂತರ ಒಂದಷ್ಟು ಬೆಳವಣಿಗೆಗಳಾಗಿದೆ. ಆಂಧ್ರ ಪ್ರದೇಶದಲ್ಲಿ ಯಾವ ರೀತಿ ಹೆಚ್ಚುವರಿ ಭಾಷೆಗಳಿದೆ, ಬೇರೆ ಬೇರೆ ವೆಸ್ಟ್ ಬೆಂಗಾಳದಲ್ಲಿ ಯಾವ ರೀತಿ ಇದೆ, ಕಲ್ಕತ್ತಾದಲ್ಲಿ ಹೇಗಿದೆ, ಅವರನ್ನೆಲ್ಲ ಅಲ್ಲಿಂದ ಎಲ್ಲ ವಿಚಾರಗಳನ್ನು ತಂದು ಅದನ್ನು ಸ್ಟಡಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮೊನ್ನೆ ತಾನೇ ಆಂಧ್ರ ಪ್ರದೇಶಕ್ಕೆ ಯಾಹೂ ಟು ಇಂಪ್ಲಿಮೆಂಟ್ ಅಂತ ಒಂದು ಟೀಮನ್ನು ಮಾಡಿ ಆಂಧ್ರ ಪ್ರದೇಶಕ್ಕೂ ಕಳಿಸಿದರೆ ಅದರ ಬಗ್ಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನಾನು ಪ್ರಶ್ನೆ ಹೇಳುವಂಥದ್ದು ಸಭಾಧ್ಯಕ್ಷರೇ, ಯಾವತ್ತು ಇದಕ್ಕೆ ಒಂದು ಎಂಡ್, ಯಾವತ್ತು ಇದನ್ನು ಮಾಡ್ಬೋದು? ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ಬರ್ಡನ್ ಇಲ್ಲ ಸಭಾಧ್ಯಕ್ಷರೇ. ನಾವು 13 ಜನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಾವು 13 ಜನ ಶಾಸಕರಿದ್ದೇವೆ. ಇದಕ್ಕೆ ಯಾವುದೇ ಫೈನಾನ್ಷಿಯಲ್ ವಿಚಾರ ಇಲ್ಲ, ಬೇರೆ ಯಾವುದೋ ಅಬ್ಜೆಕ್ಷನ್ ಇಲ್ಲ. ಒಂದು ಹೆಚ್ಚುವರಿ ಭಾಷೆ ಮಾಡಬೇಕು ಅಂತ ನಾವು ಒತ್ತಡ ತರುವಂಥದ್ದು. ಅದು ಯಾವತ್ತು ಮಾಡ್ತಾರೆ, ಯಾಕೆ ಇದನ್ನು ಮುಂದೆ ತಗೊಂಡು ಹೋಗ್ತಾರೆ? ನಮಗೆ ಬೇರೆ ವಿಚಾರಗಳಿಗೆ ಚರ್ಚೆ ಮಾಡೋ ಅವಕಾಶಗಳು ಅದನ್ನು ಬಿಟ್ಟು ನಾವು ತುಳುವಿನ ಬಗ್ಗೆನೇ ಮಾತಾಡ್ತಾ ಇದ್ವಿ. ನೀವು ಕೂಡ ಈರ್ಲ ತುಳು ಮಾತಾಡ್ನಾರು ಉಳ್ಳಾರು ನಮ್ಮ ಈತ ಜನ ಉಳ್ಳು ಆರೆಗೊಂದು ಮನವರಿಕೆ ಮಲ್ತಿದ್ದ ಸಭಾಧ್ಯಕ್ಷರೇ. ಈ ಸರ್ತಿ ಒಂದು ನಾವು ಮೀಟಿಂಗ್ ಮಾಡಿ ದಯಮಾಡಿ ಇದನ್ನೊಂದು ಹೆಚ್ಚುವರಿ ಭಾಷೆಯನ್ನಾಗಿ ಮಾಡುವಂತ ಕೆಲಸವನ್ನು ಮಾಡಬೇಕಂತ ನಿಮ್ಮ ಮೂಲಕ ಅವರಿಗೆ ವಿನಂತಿ ಮಾಡ್ತೀವಿ ಸಭಾಧ್ಯಕ್ಷರು. ಒಮ್ಮೆಲೆ ಉತ್ತರ ಕೊಡಿ ಅಧ್ಯಕ್ಷ. ಸಭಾಧ್ಯಕ್ಷರೇ, ಈಗಾಗಲೇ ಅಶೋಕ್ ರೈ ಅವರು ಬಹಳ ಒಳ್ಳೆ ರೀತಿಯಲ್ಲಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೇಳುವಂಥದ್ದು, ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲಿಗೆಲ್ಲ ಏನೆಲ್ಲ ಇವರು ವರದಿಯನ್ನು ಕಳ್ಕೊಳ್ಳಿಕ್ಕೆ ಮತ್ತು ತಿಳ್ಕೊಂಡು ಬರಲಿಕ್ಕೆ ಕಳಿಸ್ಕೊಟ್ಟಿದ್ದಾರೆ, ಅದು ಒಳ್ಳೆಯ ವಿಷಯ. ನಾನು ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಡಾಕ್ಟರ್ ಮೋಹನ್ ಆಳ್ವ ಅವರು ವರದಿ ಕೊಟ್ಟಿದ್ದಾರೆ. ಒಂದು ಮಿನಿಟ್. ಆ ಮೋಹನ್ ಆಳ್ವರ ವರದಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಚಾರಗಳಿದೆ. ಈಗ ವೆಸ್ಟ್ ಬೆಂಗಾಲಲ್ಲಿ 14 ಭಾಷೆ ಇದೆ, ಅಸ್ಸಾಂನಲ್ಲಿ 8 ಭಾಷೆ ಇದೆ. ಮಾನ್ಯ ಸುನಿಲ್ ಕುಮಾರ್ ಅವರು ಮಂತ್ರಿ ಆದ ಪುನಾಗ ಅಪಗನೆ ಮೋಹನ್ ಆಳ್ವ ವರದಿ ಆದ ಐಕ ಆತಪುರ ಹೊರ ಕ್ಯಾಬಿನೆಟ್ ಇದಾವೆ ಮಲ್ತದೆ ಅಪ್ರೂ ಮಲ್ಪಡೆ ಬಕ್ಕ ಕಲ್ಪರೆ ಅದು ಕುಲ್ಲನತ್ ಬಕ್ಕ ಕಲ್ಪಡ ಆಪುಜಿ ತುಳು ಭಾಷೆದ ಬಗ್ಗೆ ಯಾಲ್ನಾಯ್ತ ಬಗ್ಗೆ ಒಂದು ಬೇಗ ಅನುಮೋದನೆ ಮಾಡೋದು ಫೈನಲ್ ಆಯ್ತು. ನನ್ನ ರಕ್ಷಣೆಗೆ ನೀವು ಬರ್ಬೇಕೀಗ. ಏನ್ ರಕ್ಷಣೆಗೆ ಬರ್ಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ತುಳುವಲ್ಲಿ ಉತ್ತರ ಕೊಡುವಂಗಾಗಬೇಕು. ತುಳು ಬಗ್ಗೆ ಸಭಾಧ್ಯಕ್ಷರು ನನ್ನ ರಕ್ಷಣೆ ಬರಬೇಕು. ಕಾಮತ್ ನನಗೆ ತಮಿಳಿನ ಅದು ತುಳುದೊಳಗೆ ಏನ್ ಭೇದ ಅಂತ ನನಗೆ ಗೊತ್ತಿಲ್ಲ. ಏನ್ ಭೇದ್ನೋ ಹೊಗಳಿದ್ನೋ ಏನಂತ ನನಗೆ ಗೊತ್ತಿಲ್ಲ. ಅಶೋಕ್ ಪೈ ನನಗೇನೋ ಒಂದು ಒಳ್ಳೆ ಹೊಗಳಿದ್ದಾನಂತ ನನ್ನ ಅನಿಸಿಕೆ. ನಮ್ಮ ತುಳು ಭಾಷೆ ನೋಡಿ ಮಾಡಿ ಇವ್ರು ನೀವು ಅವ್ರು ಏನೇನ್ ಬೇದ್ರು ಅನ್ನೋದನ್ನ ನನಗೆ ಹೇಳ್ಬೇಕು. ಯಾಕಂದ್ರೆ ಕಾಮತ್ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಂಗಿಲ್ಲ. ಈಗ ನೀವೆದ್ರೆ ನೆನಪಾಗತ್ತ ಮಂತ್ರಿ ಅವರೇ, ಒಂದ್ ಸೆಕೆಂಡ್. ನಿಮ್ಗೆ ಅಲ್ಲೇನ್ ಸಂಶಯ ಬೇಡ. ನಮ್ಮ ತುಳುನಾಡಿನಲ್ಲಿ ಮತ್ತು ತುಳು ಮಾತಾಡುವವರು ಅದು ಬೈದ್ರು ಮತ್ತು ಹೊಗಳಿದ್ರು ಕೂಡ ಪ್ರೀತಿಯಲ್ಲ, ಕೋಪದಲ್ಲಿ ಇಲ್ಲ. ನಮ್ಮ ಕೆಲಸವನ್ನು ಮಾಡಿ ಬೇಕು. ನೀವು ಪ್ರೀತಿಯಿಂದ ಬೇಯಿಸಿರಿ ಅಂದಂಗ ಇಲ್ಲ 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 ಬಯಲ್ಲ. ಈಗ
ಮಾನ್ಯ ಸಭಾಪತಿಗಳೇ, ಮಂತ್ರಿಗಳೇ, ಈಗ ಉತ್ತರ ಬರಲಿ. ನೀವು ಉತ್ತರ ಬಿಟ್ಟು ನಿಮ್ಮ ಎರಡು ಬೇರೆ ಮಾತು ಚರ್ಚೆ ಮಾಡ್ತಿದ್ರಲ್ಲ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಅದು ಆ ಭಾಗದವ್ರೆ. ಅವಾಗ ಕಾಮತ್ತು ಶಾಸಕರಾಗಿದ್ರು. ಅವಾಗ ಕಾಮತ್ತರಿಗೆ ಯಾವ ವಿಚಾರ ನೆನಪಾಗ್ಲಿಲ್ಲ, ಈಗ ನೆನಪು ಮಾಡಕತ್ತಿ. ಆದ್ರೂ ಸುನಿಲ್ ಕುಮಾರ್ ಸಲಹೆದಂತೆ ನಾವು ನೀನು ಅವ್ರು ಹೇಳಿಲ್ಲ ಅಂತಲ್ಲ, ನಮ್ಮ ಅಶೋಕ್ ಪೈ ಅವರು ನಿಜವಾಗ್ಲು ರೈ ಅವರು ಮಾನ್ಯ ಸಭಾಧ್ಯಕ್ಷರು ಮತ್ತು ಅವರು ಇಬ್ರು ವಿಶೇಷವಾಗಿ ಕಾಳಜಿಯನ್ನ ಮಾಡಿ ನನಗೆ ಸತತವಾಗಿ ಫಾಲೋಅಪ್ ನಾಗಿದ್ದಾರೆ. ನಾನು ಅದನ್ನು ಫಾಲೋಅಪ್ ಮಾಡ್ತಾ ಇದ್ದೀನಿ. ಈಗ ಪಶ್ಚಿಮ ಬಂಗಾಳಕ್ಕೆ ಪತ್ರ ಬರೆದಿವಿ ಮಾನ್ಯ ಅಧ್ಯಕ್ಷರೇ. ಅದಾದ್ಮೇಲೆ ಈಗ ಮೊನ್ನೆ ಹೈದ್ರಾಬಾದಕ್ಕೆ, ಆಂಧ್ರ ಪ್ರದೇಶಕ್ಕೆ ಉರ್ದು ಎರಡನೇ ಭಾಷೆಯಾಗಿ ಅಲ್ಲಿ ಮಾಡಿದಂತಕ್ಕೆ ಯಾವ ರೀತಿ ಮಾಡಿದಾರೆ ಅನ್ನೋದನ್ನ ಪೂರ್ಣ ಒಂದು ಸಮಿತಿ ಮಾಡಿ ಕಳಿಸಿದ್ದೀವಿ. ಆ ಸಮಿತಿ ಭೇಟಿಯಾಗಿ ಬಂದಿದೆ. ಅಲ್ಲಿ ಪೂರ್ಣ ಮಾಹಿತಿ ಅಂತ ಹೋದ್ರೆ ವರದಿಯನ್ನ ಇನ್ನೂ ಕೊಟ್ಟಿಲ್ಲ. ಆ ವರದಿ ಕೊಟ್ಟ ತಕ್ಷಣ ನಿಮ್ಮ ಅಧ್ಯಕ್ಷತೆ, ಅದು ವಿಶೇಷವಾಗಿ ತುಳುನಾಡಿನವರು ಬಹಳ ಒಳ್ಳೆ ಜನ, ಬಹಳ ಪ್ರೀತಿ ಇರುವಂತ ಜನ, ಅವ್ರಿಗೆ ನೀವೇನು ಕೇಳ್ತಾ ಇರೋದ ಅದ್ರ ಬಗ್ಗೆ ನಿಮ್ಮ ಅಧ್ಯಕ್ಷರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಒಳಗೇನೆ ನಿಮ್ಮನ್ನೆಲ್ಲರನ್ನು ಕರೆದು ಒಂದು ಸಭೆ ಮಾಡಿ ಅದ್ರ ಬಗ್ಗೆ ವರದಿ ಬಂದ ತಕ್ಷಣ ಅದನ್ನ ಸಭೆಯನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇದರ ಪರವಾಗಿ ನಾವು ಇದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ 3 ವರ್ಷ ಮಂತ್ರಿಗಳೇ, ನೋಡಿ, ತುಳು ಭಾಷೆ ಅಂತ ಹೇಳಿದ್ರೆ ನಾವು ಅಪ್ಪೆ ಭಾಷೆ ಅಂತ ತುಳುವಳ್ಳಿ ಅದ ತಾಯಿ ಭಾಷೆ ಅಂತ ಹೇಳ್ತೀವಿ. ಅದರಿಂದ ಇದನ್ನು ನಾವು ಎಷ್ಟು 13 ಜನ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ 13 ಜನ ಇದ್ದೇವೆ. ನಾವೆಲ್ಲ ಪಕ್ಷಾತೀತವಾಗಿ ಇದನ್ನು ನಮ್ದು ಒಂದೇ ಒಕ್ಕರಳ ಒಂದು ವಿನಂತಿ ಅಂತ ಹೇಳಿದ್ರೆ ದಯಮಾಡಿ ಅದನ್ನು ಮಾಡಬೇಕು. ಅಲ್ಲಿವರೆಗೆ ನಿಮಗೆ ಪ್ರಶ್ನೆ ಕೇಳ್ತಾ ಇರ್ತೀವಿ, ಆದಷ್ಟು ಬೇಗ. ಒಂದು ನಿಮಿಷ ಅಲ್ಲ, ಮುಂದಿನ ಸಲ ಏನೋ ಮಂಗಳೂರಿನಲ್ಲಿ ಏನೋ ಕ್ಯಾಬಿನೆಟ್ ಮಾಡುವಂತ ಒಂದು ವಿಚಾರ ಇದೆ ಅಂತೆ, ಆವಾಗಾದ್ರೂ ಅದನ್ನು ಪಾಸ್ ಮಾಡಿ ಅದನ್ನು ಹೇಳುವಂತ ಕೆಲಸ ಮಾಡಬೇಕು ಸಭಾಧ್ಯಕ್ಷರೇ. ಲಂಬಾಣಿ ಭಾಷೆ ಬಗ್ಗೆ ಈಗಾಗಲೇ ಸದನದಲ್ಲಿ 2 ಸಲ ಬಂದು ಹೋಗಿದೆ. ಅದಕ್ಕೆ ಹಂಪನ ನಾಗರಾಜ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಒಂದು ಸಮಿತಿ ಮಾಡಿ ಈಗಾಗಲೇ ಆ ವರದಿನೂ ಕೂಡ ಬಂದಿದೆ. ಅದಕ್ಕೆ ಲಂಬಾಣಿ ಭಾಷೆನೂ ಕೂಡ ಇದು ದೇವನಗರಿ ಭಾಷೆಗೆ ಹೋಲ್ತಕ್ಕಂಥದ್ದು. ಅಲ್ಲಿ ಹಿಂದಿ ಒಳಗೆ ಇದನ್ನು ಪ್ರೊಸೆಷನ್ ಮಾಡಿ ಎಲ್ಲರಿಗೂ ಅನುಕೂಲ ಆಗ್ತದೆ. ಅದನ್ನು ಇದ್ರೊಳಗೆ ಸೇರಿಸ್ಕೋಬೇಕು ಅಂತ ಒಳಗಡೆ ಬೇಡ. ಫಸ್ಟ್ ನಮ್ದೊಂದು ಆಗ್ಲಿ, ಆದ ತಕ್ಷಣ ಮತ್ತೆ ಮಾಡಿಸೋದನ್ನು ನಾವೆಲ್ಲ ಸೇರ್ತೇವೆ. ಶೆಡ್ಯೂಲ್ 9 ಒಳಗೆ ಬರ್ಬೇಕು ಸರ್. ಶೆಡ್ಯೂಲ್ 9 ಒಳಗೆ ಬಂದ್ರೆ ಮಾತ್ರ ಇದು ಪರಿಭಾಷೆ ಆಗ್ತದೆ. ಅದನ್ನ ಕನ್ಸಿಡರ್ ಮಾಡಬಹುದು. ಲಿಖಿತ ಮೂಲಕ ಪ್ರಶ್ನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ದಿನಾಂಕ 28/1/2026 2ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕದ ಉತ್ತರಿಸುವ 192 ಪ್ರಶ್ನೆಗಳ ಪೈಕಿ 35 ಪ್ರಶ್ನೆಗಳಿಗೆ ಉತ್ತರಗಳನ್ನ ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸಮಯ ಕಡಿಮೆ ಇರೋದ್ರಿಂದ ಉಳಿದಂಥದ್ದು ಉತ್ತರ ಕೊಡೋಕ್ಕಾಗಿ ಕೂಡ ಒದಗಿಸ್ತೇವೆ. ಈಗ ಒಂದ್ ಸೆಕೆಂಡ್ ನಮ್ಮ ಕಡೆಯಿಂದ ನಿಲುವಳಿ ತಂದಿದ್ದೀವಿ. ನಾವು ಅಶೋಕಣ್ಣವರು, ನಮ್ಮ ವಿರೋಧ ಪಕ್ಷದ ನಾಯಕರೆಲ್ಲ ಸೇರಿ ನೀರಾವರಿ ಇಲಾಖೆಯಲ್ಲಿ ಸುಮಾರು 4 ವಲಯಗಳಲ್ಲಿ 13,000 ಕೋಟಿ ಇವತ್ತು. ಒಂದ್ ಸೆಕೆಂಡ್ ಇಲ್ಲಿ ಅವರಿಗೆ ತಾವು ಈ ಪ್ರಸ್ತಾವಕ್ಕಿಂತ ಮೊದಲು ಒಂದೇ ನಿಮಿಷ, ಒಂದ್ ಸೆಕೆಂಡ್ ತಾವು ಮಾಡ್ತೀನಿ, ಆಮೇಲೆ ಏನ್ ಬೇಕಾದ್ರೂ ನೀವು ಮಾಡಿ. ನಾನು ಒಂದು ಸ್ವಲ್ಪ 2 ನಿಮಿಷ ಸರ್. ಈಗ ಕಾವೇರಿ ನೀರಾವರಿ ನಿಗಮದಲ್ಲಿ ಸುಮಾರು 3,500 ಕೋಟಿ ಬಿಲ್ಲು ಪೆಂಡಿಂಗ್ ಇದೆ. ಸುಮಾರು 3,500 ಜನ ಕಾಂಟ್ರಾಕ್ಟ್ಗಳು, ಸಣ್ಣ ಕಾಂಟ್ರಾಕ್ಟ್ಗಳು. ದೊಡ್ಡವ್ರ ಕತೆ ಬೇಡ ನಮಗೆ, ದೊಡ್ಡರಿಗೆ ಕೊಡೋಕ್ಕಾರು ಕೊಡಿ, ಬಿಡೋಕ್ಕಾರು ಬಿಡಿ. ಕೆಲವರು ಅವ್ರ ಮಾಂಗಲ್ಯಗಳನ್ನ ಅಡ ಇಟ್ಟಿದ್ದಾರೆ, ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಅಡ ಇಟ್ಟಿದ್ದಾರೆ, ಕೆಲವು ಮಾರ್ವಾಡಿಗಳ ಹತ್ರ ಅಡ ಇಟ್ಟಿದ್ದಾರೆ, ಬಡ್ಡಿ ಕೊಡೋರ ಹತ್ರ ಅಡ ಇಟ್ಟಿದ್ದಾರೆ. ಕೆಲವು ಇವತ್ತು ಆ ಮಾಂಗಲ್ಯಗಳನ್ನು ತಗೊಂಡೋಗಿ ಕಾಂಟ್ರಾಕ್ಟರ್ಗಳು ಮಾಂಗಲ್ಯನ ತಗೊಂಡೋಗಿ ಅಡ ಇಟ್ಟಿವೆ. ಅದಕ್ಕೆ ನಾನಿವತ್ತು ದಯಮಾಡಿ ಇವತ್ತು ಸುಮಾರು 13,000 ಕೋಟಿ ಇವತ್ತು 4 ವಲಯದಲ್ಲಿ ಮೊನ್ನೆ ಸಭಾಧ್ಯಕ್ಷ ಇರೋದು. ಇವತ್ತು ಉದಾಹರಣೆಗೆ ಹೇಳೋದಾದರೆ ಮೊನ್ನೆ ಸಭಾಧ್ಯಕ್ಷೆ ಇವತ್ತು ಏನು ಕೃಷ್ಣ ಬೇಸಿನ್ ಇರ್ಬೋದು, ಈಗ ವಿಜಿಯನ್ನು ಇವೆಲ್ಲದ್ರಲ್ಲೂ ಇದೆಯಲ್ಲ ಮೊನ್ನೆ ಸಭಾಧ್ಯಕ್ಷೆ ಬಿಲ್ಗಳು, ದಯಮಾಡಿ ಕೂಡಲೇ ಬಡವ್ರ ಬಿಲ್ಲನ್ನ ಕೊಡಿಸಿ. ಯಾಕೆ ಅದಕ್ಕೆ ಚರ್ಚೆ ಮಾಡಕ್ಕೆ ನಮ್ಗೆ ಅವಕಾಶ ಕೊಡಬೇಕು ಅಂತೇಳಿ ವಿರೋಧ ಪಕ್ಷದ ನಾಯಕರು ಇಲ್ಲೇ ಇದ್ದಾರೆ. ದೊಡ್ಡವ್ರ ಕತೆ ಬೇಡ ನಮಗೆ, ದೊಡ್ಡವ್ರ ಬಿಲ್ ಕೇಳಕ್ಕೆ ಹೋಗಲ್ಲ. ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರು ಯಾರಿಗೋ 200 ಕೋಟಿ, ಈಗ 250 ಕೋಟಿ ಕೊಟ್ಟರೆ ಕಾವೇರಿ 200 ಕೋಟಿ ಒಬ್ರಿಗೆ ಕೊಟ್ಟು, ಇನ್ನು
ಬಾಕಿದೆಲ್ಲ 6 ಲಕ್ಷ 6,000 7,000 ಬಿಲ್ ಕೊಟ್ಕೊಂಬಂದ್ರೆ ಬಡವ್ರ ಗತಿ ಏನಾಗಬೇಕು ಮಾನ್ಯ ಸಭಾಧ್ಯಕ್ಷರೇ? ಆಮೇಲೆ ಕಾಮಗಾರಿಗಳು ತಗೋಬೇಕಾದ್ರೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರ ವಿಧಾನಸಭಾ ಕ್ಷೇತ್ರಗಳಿಗೆ 150 ಕೋಟಿ 160 ಕೋಟಿ. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ 0 to 5 ಅದು ನೀರು ಹೋಗ್ದಲ್ಲ 12,000 ಎಕರೆ ನೀರು ಹೋಗ್ತಾ ಇಲ್ಲ. ಅದಕ್ಕೆ ಇವತ್ತುವರೆಗೆ ಲ್ಯಾಂಡ್ ಅಕ್ವಿಷನ್ಗೆ ಬಿಡುಗಾಸು ಕೊಡ್ತಾ ಇಲ್ಲ 2.5 ವರ್ಷದಿಂದ. ದಯಮಾಡಿ ಇದರಲ್ಲಿ ನೀವು ನಮ್ಮ ಪರವಾಗಿ ನಿಂತ್ಕೊಂಡು ಒಂದು ಸ್ವಲ್ಪ ಇದನ್ನ ಚರ್ಚೆ ಮಾಡೋದಕ್ಕೆ ನಿಯಮ 60ರಲ್ಲಿ ಕೇಳ್ತಾ ಇದ್ದೀವಿ. ಇವತ್ತೇ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಒಳ್ಳೇದು. ಇಲ್ಲ ಹೋದ್ರೆ 69 ಕನ್ವರ್ಟ್ ಮಾಡ್ತಿರೋ ಯಾವುದಕ್ಕೆ ಮಾಡ್ತಿರೋ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ 3,000 ದಯಮಾಡಿ ಉಳಿಸ್ಕೊಡಿ ಅಂತ ಮನವಿ ಮಾಡಿ. ತಾವು ತಮ್ಮ ನಿಲುವಳಿ ಸೂಚನೆ ಅಂತ ಯಾವುದು ಕೊಟ್ಟಿದ್ದೀರಿ, ನಾನು ಅದನ್ನು ಓದಿದ್ದೇನೆ. ಅದಕ್ಕೆ ಓದಿದ್ದು ತಮ್ಮ ಯಾಕಂದ್ರೆ ಕೆಲಸ ಮಾಡೋದ್ರಲ್ಲಿ ವೈಫಲ್ಯತೆ ಬಗ್ಗೆ ನಿಲುವಳಿ ಸೂಚನೆ ಬರುವುದಿಲ್ಲ. ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾನು ನಿಮಗೆ ಮತ್ತು 69ನಲ್ಲಿ ಕೊಡ್ತೇನೆ. ಇದೀಗ ಫಸ್ಟ್ ನಮ್ಮ ಗವರ್ನೆನ್ಸ್ ಸಂಬಂಧಪಟ್ಟ ಸ್ಪೀಚ್ ಸಂಬಂಧಪಟ್ಟಾಗಿ ಪ್ರತಿಪಕ್ಷ ನಾಯಕರು ಮಾತಾಡಿ ಕೆಲವರು ಮಾತಾಡಲಿಕ್ಕೆ ಇದ್ದಾರೆ. ಮತ್ತು ಇವತ್ತು ಸಂಜೆ ರಾತ್ರಿ ಎಷ್ಟೊತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅಥವಾ ನಾಳೆ ಬೆಳಿಗ್ಗೆ ಉತ್ತರವನ್ನು ಕೂಡ ಕೊಡ್ತಾರೆ. ಏನೇ ಮಾತಾಡೋದು ಕೂಡ ಇವತ್ತು ಸಂಜೆ ಒಳಗಡೆ ಎಲ್ಲವೂ ಕೂಡ ನಾವು ಮುಗಿಸಬೇಕು. ಅದಕ್ಕಾಗಿ ಎಲ್ಲ ಪಕ್ಷದವರು ಕೂಡ ನಿರ್ದಿಷ್ಟ, ಯಾಕೆಂದರೆ ಇನ್ನು ಮುಂದಿನ ದಿನಗಳಿಗೆ ಅವಕಾಶ ಕೂಡ ಸಿಗ್ತದೆ ಬಜೆಟ್ನಲ್ಲಿ ಕೂಡ ಮಾತಾಡಲಿಕ್ಕೆ. ಇದರಲ್ಲಿ ಕೆಲವು ಮಂದಿ ಮತ್ತು ಮಾತಾಡೋಕೆ ಕೂಡ ಸಂಕ್ಷಿಪ್ತವಾಗಿ ವಿಚಾರ ಮಾತಾಡೋ ಅವಕಾಶ ಮಾಡಿ ಕೊಟ್ಟರೆ ಅದಾದ ನಂತರ ನಾನು ನಿಮಗೆ ಮುಂದಿನ ಅವಕಾಶ ಖಂಡಿತವಾಗಿ ನಾನು ಕೊಡ್ತೇನೆ. ಮತ್ತು ಇನ್ನೊಂದು ಸಿಹಿ ಸುದ್ದಿದೆ. ಇವತ್ತು ಮಧ್ಯಾಹ್ನ ಊಟಕ್ಕೆ ವಿರಾಮ ಇಲ್ಲ. ಯಾರಿಗೆ ಹಸಿವಾಗ್ತದೆ ನೀವು ಹೋಗಿ ಊಟ ಮಾಡಿ ಬಂದರೆ ಆಯಿತು. ಇಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಈ ಕಡೆನೆಲ್ಲ ಸಹಕಾರ ಬೇಕು, ಈ ತಾವೆಲ್ಲ ಕೂಡ ಸಹಕಾರ ಕೊಡಬೇಕು. ಅಂದರೆ ಎಲ್ಲ ಒಮ್ಮೆಲೆದ್ದು ಹೋಗಬೇಡಿ. ಇದಕ್ಕೆ ಇಲ್ಲಿ ಜನ ಬೇಕಲ್ಲ ಐದರಲ್ಲಿ. ಸೊ ಮಂತ್ರಿಗಳು ಸರ್ಕಾರ ಮತ್ತು ಎಲ್ಲ ಸದಸ್ಯ ಇಲ್ಲಿಯೂ ಬೇಕಾಯ್ತು, ಇಲ್ಲಿಯೂ ಬೇಕಾಗ್ತದೆ. ಒಬ್ಬೊಬ್ಬರು ಊಟ ಮಾಡಿ ಬರಲಿ. ಮಾನ್ಯ ಪ್ರತಿಪಕ್ಷ ನಾಯಕರು. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ಅಶೋಕಣ್ಣ, ಒಂದು ನಿಮಿಷ ಸರ್. ನಾನು ತಮಗೆ ಒಂದು ಲೆಟರ್ ಕಳಿಸಿದ್ದೀನಿ. ನಿನ್ನೆ ರಾತ್ರಿ 10:30 ಗಂಟೆಗೆ ಹೊಸನಗರ ತಾಲೂಕಿನ ನಿಟ್ಟೂರಿಂದ ಬೆಂಗಳೂರಿಗೆ ಬರುವಂಥ ಒಂದು ಪ್ಯಾಸೆಂಜರ್ ಬಸ್ಸು, ಸ್ಲೀಪಿಂಗ್ ಕೋಚ್ ಇರುವಂಥ ಬಸ್ಸು, ಪ್ರೈವೇಟ್ ಬಸ್ಸು, ಅದು ರಾತ್ರಿ 10:30 ಗಂಟೆಗೆ ಅರಸಾಳ ಹತ್ರ ಬರ್ನ್ ಆಗಿ ಇಡೀ ಬಸ್ಸಿಗೆ ಬೆಂಕಿ ಬಿದ್ದು ಬಹಳ ದುರಂತದ ಒಂದು ವಾತಾವರಣ ನಿರ್ಮಾಣ ಆಗಿದೆ. 36 ಜನರಲ್ಲಿ ಸುಮಾರು ಒಂದು 11-12 ಜನಕ್ಕೆ ಬಹಳ ಸೀರಿಯಸ್ ಬರ್ನ್ ಆಗಿದೆ. ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಇದರಲ್ಲಿ ಇದ್ದಾರೆ. ಒಂದೇ ಒಂದು ಲಗೇಜ್ ಸಿಕ್ಕಲಿಲ್ಲ, ಅಷ್ಟು ಉರಿದೋಗಿದೆ. ಹೇಗೋ ಮಾಡಿ ಗ್ಲಾಸ್ ಹೊಡೆದು ಇದು ಮಾಡಿ ಹೊರಗೆ ಬಂದಿದ್ದಾರೆ ಕೆಲವರು. ನಾನು ಹೇಳೋದು, ಇತ್ತೀಚೆಗೆ ಬಹಳ ಬಸ್ಸುಗಳು ಈ ರೀತಿ ಆಗ್ತಾ ಇದ್ದಾವೆ. ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಅವರಿಗೆ ಸರಿಯಾದಂಥ ಇನ್ಸ್ಟ್ರಕ್ಷನ್ ಕೊಟ್ಟು ಯಾವ ರೀತಿ ಬಸ್ಗಳನ್ನ ನಿರ್ವಹಣೆ ಮಾಡಬೇಕು ಏನು ಮಾಡದೇ ಇದ್ರೆ ಒಂಥರ ಜನ ಪ್ಯಾನಿಕ್ಗೆ ಒಳಗಾಗಿದ್ದಾರೆ. ಬಸ್ಸಿಗೆ ಯಾವ ನಂಬಿಕೆ ಮೇಲೆ ಹತ್ತೋದು ಸ್ವಾಮಿ? ಇವತ್ತು ವಿಮಾನ ಕ್ರಾಶ್ ಆಗಿ ನಮ್ಮ ಮಹಾರಾಷ್ಟ್ರದ DCM ಅವರು ತೀರೋಗ್ತಾರೆ. ಅದು ವಿಮಾನದ ಸಂಖ್ಯೆ ಆಯಿತು. ಬಸ್ಗಳಲ್ಲಿ ಒಂದು ರಕ್ಷಣೆ ಇಲ್ಲ, ಇದಿಲ್ಲ ಅಂತ ಹೇಳಿದ್ರೆ ಯಾವ ಸ್ಥಿತಿ? ಹಾಗಾಗಿ ನನ್ನ ಕ್ಷೇತ್ರದ ಬಹಳಷ್ಟು ಜನ ಪ್ಯಾಸೆಂಜರ್ಸು ಅದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಬಹಳ ದುಃಖಕರವಾದ ಸನ್ನಿವೇಶ. ಇದರ ಎನ್ಕ್ವೈರಿ ಆಗಬೇಕು ಮತ್ತು ಇನ್ನು ಮುಂದೆ ಈ ಬಸ್ಗಳಲ್ಲಿ ಈ ರೀತಿ ಆಗದಿದ್ದಾಗೆ ಏನ್ ಲಗೇಜ್ ಇಟ್ಟಿದ್ರು, ಏನಾಗಿತ್ತು, ತಕ್ಷಣ ಹೇಗೆ ಬೆಂಕಿ ಆಯ್ತು, ಇದನ್ನ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನ ನಾನು ಒತ್ತಾಯಿಸ್ತೇನೆ ಸರ್. ಪ್ರತಿಪಕ್ಷ ನಾಯಕರೇ, ನಡೆಸಬೇಕಾ ಬೇಡ ನೀವು ಹೇಳಿ. ಇಂಪಾರ್ಟೆಂಟ್ ಅದಕ್ಕೆ ಅವ್ರು ಮಾತಾಡಿ ಮುಗಿಸಿ ನಾನು ಉತ್ತರ ಕೊಡ್ತಾರೆ, ನೀವು ಚರ್ಚೆ ಮಾಡಿ. ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ನಾನು ಒಂದು ಬರ್ದಿದ್ದೆ. ಈ ಏನ್ ಬಸ್ಗಳು ಇದಾವಲ್ಲ, ಈಗ ಹೊಸ ಟೆಕ್ನಾಲಜಿ ಬಂದಿದೆ. ಇಂಪ್ಯಾಕ್ಟ್ ಆದ ಕೂಡ ತನ್ನಿತಾನೆ ವಿಂಡೋ ಓಪನ್ ಆಗ್ಬೇಕು ಅಥವಾ ವಿಂಡೋ ಓಪನಿಂಗ್ ಫೆಸಿಲಿಟಿ ಇರಬೇಕು. ಏನು ಇಲ್ದಂಗೆ ಪ್ರತಿ ಸರ್ತಿ ಎಸ್ಪೆಷಲಿ ಇದು ಓಲೋದೇನಿದೆ ಅಲ್ಲ, ಅದು ಬಸ್ ಆಕ್ಸಿಡೆಂಟ್ ಆದ್ರೆ 10-15 ಜನ ಸಾಯೋದು ಗ್ಯಾರಂಟಿ. ಇದು ಅವರು ಅದ್ರ ಬಗ್ಗೆ ಸೀರಿಯಸ್ ಆಗಿ ನಮ್ಮ ಗವರ್ಮೆಂಟ್ ವಿಚಾರ ಮಾಡ್ಬೇಕಾಗಿದೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲೇ ಆಗುವಂತದ್ದು ಬಸ್ ಅದು ಪ್ರತಿ ಸರ್ತಿ ಆಕ್ಸಿಡೆಂಟ್ ಆದಾಗ 10-15 ಜನ ಸಾಯ್ತಾರೆ. ಟೆಕ್ನಾಲಜಿಕಲಿ ಏನ್ ಫಾಲ್ಟ್ ಇದೆ ಅದರಲ್ಲಿ, ಅದ್ರ ಬಗ್ಗೆ ಏನು ಸ್ಟಡಿ ಮಾಡ್ಬೇಕಲ್ಲ. ಅದ್ರ ಬಗ್ಗೆ ಏನೂ ಆಗ್ತಾ ಇಲ್ಲ. ನಾನು ಮಾನ್ಯ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರಿಗೆ ಅದ್ರ ಪತ್ರ ಬರೆದಿದ್ದೇನೆ. ಇಂಪ್ಯಾಕ್ಟ್ ಆದ್ಕೂಡ ತನ್ನಿತಾನೆ ವಿಂಡೋ ಓಪನ್ ಆಗಬೇಕು, ಗ್ಲಾಸಸ್ ಬ್ರೇಕ್ ಆಗಬೇಕು. ಈ ರೀತಿ ಏನಾದ್ರು ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಕ್ ನಾವು ಇನ್ಸಿಸ್ಟ್ ಮಾಡ್ಬೇಕು ಆ ಕಂಪ್ನಿಗಳಿಗೆ. ರೈಟ್. ಅಶೋಕ್, ಪ್ರತಿಪಕ್ಷ ನಾಯಕರೇ ಎಲ್ಲ ಕೂಡ ಸಹಕರಿಸಿ. ಅದನ್ನ
ಅವ್ರು ಬರ್ತಾರೆ ನಾಳೆ ಸಾರಿಗೆ ಸಚಿವರು ಬಂದಾಗ ಬರ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ರಾಜ್ಯಪಾಲರ ಒಂದೇ ನಿಮಿಷ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯ ಅಂತ ತಾವು ಸೆಕ್ರೆಟರಿ ಮುಖಾಂತರ ಘೋಷಣೆಯನ್ನ ಮಾಡಿದ್ದೀರ. ನಾನು ಅಧಿವೇಶನದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ನಿನ್ನೆ ನಡೆದಂಥ ಅಧಿವೇಶನದಲ್ಲಿ ಆ ಥರ ಯಾವುದು ಕೂಡ ಅಗೌರವ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಕೂಡ ಮಾತಾಡಿದ್ದೀನಿ. ಆದರೆ ಇವತ್ತು ಇಡೀ ಕರ್ನಾಟಕದ ಮಾಧ್ಯಮದಲ್ಲಿ ರಾಜ್ಯಪಾಲರಿಗೆ ಅಗೌರವ ಮಾಡಿ ಅವಮಾನ ಮಾಡಿರ್ತಕ್ಕಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಡೆದಿರೋಂಥ ಘಟನೆ ನೀವು ಕೂಡ ಪನ್ನಣ್ಣ ಅವರಿಗೆ ಪದೇ ಪದೇ ಹೇಳಿದ್ರಿ. ಆದರೆ ಇಲ್ಲಿ ನೋಡಿ ಬಂದಿದೆ ಪತ್ರಿಕೆಯಲ್ಲಿ, ಎಲ್ಲ ಪತ್ರಿಕೆ, ವಿಜಯವಾಣಿ, ವಿಜಯ ಕರ್ನಾಟಕ, ಉದಯವಾಣಿ, ಕನ್ನಡಪ್ರಭ, ವಂದನಾ ನಿರ್ಣಯವೋ ಖಂಡನಾ ನಿರ್ಣಯವೋ, ಚರ್ಚೆಯ ನೆಪದಲ್ಲಿ ರಾಜ್ಯಪಾಲರಿಗೆ ಅವಮಾನ. ಏನು ಈಗ ನಾವು ಮರ್ಯಾದೆ ಇರುವಂತ ಒಂದು ಸದನದಲ್ಲಿ ನಾವು ಕೂತಿದ್ದೀರಿ, ನಮ್ಗೆ ಗೌರವ ಇದೆ. ಈ ತರ ನೀವು ಆ ಸದನದ ಮುಖ್ಯಸ್ಥರಾಗಿದ್ದೀರಾ. ಇಷ್ಟಾದ್ಮೇಲೂ ಕೂಡ ಇವರು ಮಾತಾಡಿರೋದು ಇವತ್ತು ಪತ್ರಿಕೆಗೆ ಬಂದು ಇಲ್ಲಿ ಏನು ಮಾತಾಡಿದ್ದಾರೆ ಅದು ಇಲ್ಲಿ ರೆಕಾರ್ಡಲ್ಲಿ ಹೋಗಿದೆ. ಆದರೆ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಇಡೀ ರಾಜ್ಯದ ಜನರ ಗಮನಕ್ಕೆ ಬಂದಿದೆ. ರಾಜ್ಯಪಾಲರನ್ನ ನಾವು ಏನಂತ ಕರಿತೀರಿ? ನಾವು ಮೊದಲ ಪ್ರಜೆ ಅಂತ ಕರಿತೀರಿ. ರಾಜ್ಯಪಾಲರನ್ನ ಮೊದಲ ಪ್ರಜೆ ಅಂತ ಕರಿತೀರಿ. ಅವ್ರಿಗೆ ನೀವು ಈ ರೀತಿ ಗೌರವ ಕೊಡೋದಾದ್ರೆ ಏನು ಬೆಲೆ ಇರ್ತದೆ ಅಧ್ಯಕ್ಷರೇ? ಇಲ್ಲಿ ನೋಡಿ, ಅದೇ ರೀತಿ ಖಂಡನ ಭಾಷಣಕ್ಕೆ ವಂದನಾ ನಿರ್ಣಯ ಸಾಧ್ಯವೇ ಅಂತ ಹಾಕಿದ್ದಾರೆ. ನಾವು ಇಷ್ಟೆಲ್ಲ ಹೇಳಿ ನೀವು ಅನುಮೋದನೆ ಕೊಟ್ಟ ಮೇಲೂ ಕೂಡ ಬಂದಿದೆ ಪತ್ರಿಕೆಯಲ್ಲಿ. ನಾವು ಮಾತಾಡಿರತ್ತಾನೆ ಅವರು ಬರ್ದಿರೋದು, ಅವ್ರೇನು ಸುಮ್ಮನೆ ಬರ್ದಿರಲ್ಲ. ನೀವು ಮಾತಾಡಿದ್ದೀರಾ, ಬರ್ದಿದ್ದೀರ. ಅಧ್ಯಕ್ಷರ, ಇನ್ನು ಅದಕ್ಕಿಂತ ಆಘಾತಕಾರಿ ಅಂತ ಹೇಳಿದ್ರೆ ನಾನು ಒಂದು ಪದನ ನಿಮಗೆ ಓದ್ತೀನಿ. ನೀವು ಪತ್ರಿಕೆಯಲ್ಲಿ ಬಂದಿರೋದು, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆ, ನಾನು ಹೇಳ್ತಾ ಇದ್ದೀನಿ. ಕನ್ನಡಪ್ರಭದಲ್ಲಿ ಬಂದಿದೆ ಒಂದು ಮಾತು. ರಾಜ್ಯಪಾಲರು, ಪನ್ನಣ್ಣ ಅವ್ರು ಮಾತಾಡಿರೋದು, ಗವರ್ನರ್ ನಡೆ ಆತಂಕಕಾರಿ. ರಾಜ್ಯಪಾಲರು ಭಾಷಣವನ್ನ ಪೂರ್ಣ ಓದದೆ ಕೆಲ ಸಾಲಿನಲ್ಲೇ ಮುಗಿಸಿರುವುದು ಆತಂಕಕಾರಿ ನಡೆ. ರಾಜ್ಯಪಾಲರು ಜೈ ಸಂವಿಧಾನ ಕೂಡ ಹೇಳಿಲ್ಲ. ರಾಜ್ಯಪಾಲರು ಸಂವಿಧಾನದ ಜವಾಬ್ದಾರಿ ನಿಭಾಯಿಸಿಲ್ಲ. ರಾಜ್ಯ ಸರ್ಕಾರದ ಸಾಧನೆ, ಮುಂದಿನ ಹಾದಿ ಬಗ್ಗೆ ಓದಿಲ್ಲ. ಅವರಿಗೆ ಯಾಕಿಷ್ಟು ಆತಂಕ? ಯಾಕೆ ಅಷ್ಟು ಭಯ? ಏನ್ ಭಯಭೀತರಾಗಿ ಬಂದಿದ್ರ ಇಲ್ಲಿ ರಾಜ್ಯಪಾಲರು? ಭಯಭೀತರಾಗಿ ಬಂದಿದ್ರ ಇಲ್ಲಿ ರಾಜ್ಯಪಾಲರು? ಏನಾನ ಆತಂಕದಲ್ಲಿ ಬಂದಿದ್ರ? ಇದು ಆತಂಕ ಮಾಡೋ ಅಂತ ಏನು ಸಭೆನಾ ಇದು? ಇದೇನು ಆತಂಕವಾದಿಗಳಿರುವಂತ ಸಭೆನಾ ಇದು? ಆತಂಕದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಸದನಕ್ಕೆ ಗೌರವ ಇಲ್ಲ. ಹಂಗಾರೆ ನಾವ್ ಯಾಕೆ ಇಲ್ಲಿ ಕೂತ್ಕೊಬೇಕು? ಆತಂಕದಲ್ಲಿ ನೀವು ಸಭೆ ನಡೆಸ್ತೀರಾ ಅಂತ ಹೇಳಿದ್ರೆ ನೀವ್ ಯಾಕೆ ಕೂತ್ಕೊಬೇಕು, ನಾವ್ ಯಾಕೆ ಕೂತ್ಕೊಬೇಕು? ಇಲ್ಲಿ ಬಂದಿರೋ ಪತ್ರಿಕೆಯಲ್ಲಿ ಬಂದಿರುವಂತದ್ದು ನಡೆದಿರೋ ಘಟನೆನ ಬಗ್ಗೆ ಬರೆದಿದ್ದಾರೆ. ಆತಂಕ, ಭಯ ಬೀಳೋ ವಾತಾವರಣ ಇದ್ರೆ ನೀವು ಗವರ್ನರ್ನ ಯಾಕೆ ಇಲ್ಲಿ ಕರೆಸ್ತೀರಾ? ನೀವು ಆ ಭಯದ ವಾತಾವರಣ ಸೃಷ್ಟಿ ಮಾಡಿದವ್ರು ಯಾರು? ನೀವು ತಾನೇ ಸೃಷ್ಟಿ ಮಾಡಿರೋದು. ಸರ್ಕಾರ, ಒಂದು ಸರ್ಕಾರ, ಬದುಕಿರುವಂತ ಸರ್ಕಾರ ಈ ತರ ಬಂದ ಮೇಲೆ ಅವ್ರಿಗೆ ಅವಮಾನ ಅನ್ಸಲ್ಲ ಸರ್ಕಾರಕ್ಕೆ? ಗವರ್ನರ್ನ ಕರ್ಕೊಂಬರೋದು, ಕರ್ಕೊಂಡು ಹೋಗೋದು ಅವ್ರ ಜವಾಬ್ದಾರಿ. ಈ ಪತ್ರಿಕೆಯಲ್ಲಿ ಹಿಂಗ್ ಬಂದ ಮೇಲೂ ಕೂಡ ಈ ಸದನದಲ್ಲಿ ಒಳ್ಳೆ ನಡವಳಿಕೆ ನಡೆದಿದೆ ಅಂತ ಹೇಳಕ್ ಸಾಧ್ಯನಾ ನೀವು? ದಯವಿಟ್ಟು ನಾನು ಅವರು ಭಾಷಣದಲ್ಲೂ ನೋಡಿ, ಭಾಷಣದಲ್ಲೂ ಅವರು ಹೇಳಿದ್ದಾರೆ. ಅವರು ಏನು ಹೇಳಿದ್ರು, ಓಡಿ ಹೋಗಿದ್ದಾರೆ ಅಂತ ಲಾ ಮಿನಿಸ್ಟರ್ ಹೇಳಿದ್ರು. ಒಪ್ಕೊಂಡ್ರು ಅವರೇನು ಎದುರಿ ಓಡೋಗಿದ್ದಾರೆ ಅಂತಾನೆ ಒಪ್ಕೊಂಡ್ರು ಅವರು ಕ್ಲಿಯರ್ ಆಗಿ ವಿಧಾನಸಭಾ ಸನ್ಮಾನ್ಯ ಸಭಾಪತಿಗಳೇ, ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಪ್ರತಿಪಕ್ಷದ ಗೌರವಾನ್ವಿತ ನಾಯಕರುಗಳೇ, ನಾವೆದ್ದಾಗ ಪ್ರತಿಯೊಂದು ಬರಿತಾ ಇದ್ರಿ, ಪರಿಷತ್ ನಾಯಕರೇ, ಇವೆಲ್ಲ ಅದನ್ನು ತೆಗೆದು ಬಿಡಿ, ಪರವಾಗಿಲ್ಲ. ರಾಜ್ಯದ ವಿಧಾನಮಂಡಲ ಜಂಟಿ ಅಧಿವೇಶನಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ, ಅಭಿನಂದನೆ.
ನನಗೆ ಸಂತೋಷ ಆಗ್ತಾ ಇದೆ ನಾನು ಇಲ್ಲಿ ಬಂದಿರೋವಂಥದ್ದು. ನನ್ನ ಸರ್ಕಾರದ ಅಭಿವೃದ್ಧಿ ಬಗ್ಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನ ದ್ವಿಗುಣ ಮಾಡುವಂತಹ ಸಂದರ್ಭದಲ್ಲಿ ನನ್ನ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅವರು ಜೈ ಹಿಂದ್ ಅಂತ ಹೇಳ್ಬಿಟ್ಟು ಹೋದ್ರು. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀವು ಓದಿಲ್ಲ ಅಂತ ಅಗೌರವ ಮಾಡ್ತಕ್ಕಂಥದ್ದು, ಮುಖ್ಯಮಂತ್ರಿಗಳು ಹೊರಗಡೆ ಒಂದು ಹೇಳೋದು ಅಗೌರವ ಮಾಡಿದ್ದಾರೆ, ಸಂವಿಧಾನಕ್ಕೆ ಅಪಚಾರ, ಹಾಗೆ ಹೀಗೆ ಅಂತ ಹೇಳೋದು. ಇಲ್ಲಿ ಬಂದಾಗ ಇಲ್ಲ ಕರೆಕ್ಟ್ ಆಗಿ ಇದೆ, ಲೇ ಮಾಡಿದೆ, ಅದು ಒಪ್ಕೊಂಡಿದ್ದೀರಿ, ನಾವು ಅದ್ರ ಮೇಲೆ ಚರ್ಚೆ ಮಾಡ್ಬೋದು. ಈ ಡಬಲ್ ಸ್ಟ್ಯಾಂಡರ್ಡ್. ಇಲ್ಲಿ ರಾಜ್ಯಪಾಲರು ಏನ್ ತಪ್ಪು ಮಾಡಿದ್ದಾರೆ ಅಂತ ನೀವು ಅವ್ರ ಮೇಲೆ ಇಷ್ಟ ಅಗೌರವವನ್ನು ಮಾಡಿದ್ದೀರಾ? ಇಷ್ಟೆಲ್ಲ ಪತ್ರಿಕೆಯಲ್ಲಿ ಬಂದ ಮೇಲೂ ಕೂಡ ವಂದನಾ ನೀನು ಖಂಡನ ಅಂತ ರಾಜ್ಯಪಾಲರಿಗೆ ಅವಮಾನ ಮಾಡ್ತಾ ಇದ್ದೀರಲ್ಲ, ಎಲ್ಲ ಪತ್ರಿಕೆಯಲ್ಲಿ ಬಂದಿದೆಯಲ್ಲ. ಇದಕ್ಕೆ ಸರ್ಕಾರ ಏನು ಹೇಳ್ತೈತೆ? ಇದು ಸರಿನಾ? ಇದು ಅಂದ್ರೆ ನೀವು ಪದೇ ಪದೇ ನನಗೆ ಅನ್ಸೋ ಪ್ರಕಾರ ಮೊನ್ನೆ RCB ನಡೆದಾಗ, RCB ನಡೀತಿಲ್ಲಿ ಗವರ್ನರ್ ಅವ್ರು ಬಂದ್ರು, ಕರ್ಕೊಂಬಂದ್ರಿ, ನೀವೇ ಕರ್ಕೊಂಬಂದ್ರಿ, ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಿದ್ರ ಗವರ್ನರ್ದು? ಗವರ್ನರ್ ಬಂದಾಗ ವೇದಿಕೆ ಮೇಲೆ ಎಷ್ಟು ಜನ ಇರಬೇಕು ಅನ್ನೋದು ಮೊದಲೇ ಆಗಬೇಕು. ರಾಷ್ಟ್ರಪತಿ ಗವರ್ನರ್ ಬಂದಾಗ ವೇದಿಕೆ ಮೇಲೆ ಏನಿರಬೇಕು, ಎಷ್ಟು ಜನ ಇರಬೇಕು, ಮೊದಲೇ ಅದಕ್ಕೆ ಅನುಮತಿ ತಗೊಬೇಕು. ಏನೂ ಇಲ್ಲ, 100 ಜನ ಬಂದ್ಬಿಟ್ರಿ. ಗವರ್ನರ್ ಮುಂದೆ ಇರೋಂಥ ಗವರ್ನರ್ ಮುಂದೆ ಅವ್ರ ಕಾರ್ಗೆ ಮಾತ್ರ ಒಂದು ಲೋಗೋ ಇರ್ತದೆ, ಅಶೋಕ ಸ್ತಂಭದ ಒಂದು ಲೋಗೋ ಇರ್ತದೆ. ಗವರ್ನರ್ ಕಾರ್ಗೆ ಮಾತ್ರ ಇರೋದು, ರಾಷ್ಟ್ರಪತಿಗಳ ಕಾರ್ಗೆ ಮಾತ್ರ ಇರೋದು. ಮುಖ್ಯಮಂತ್ರಿಗಿರಲ್ಲ, ಮಂತ್ರಿಗಿರಲ್ಲ, ನಮಗಿರಲ್ಲ. ನೀವು ಅಂತ ಸಂದರ್ಭದಲ್ಲಿ ನೀವು ಗವರ್ನರ್ನ ಕರ್ಕೊಂಬಂದು ಅಲ್ಲಿ ಕೂತರಿಸ್ಬಿಟ್ಟು ಅವ್ರ ಮುಂದೆ ರಾಯಲ್ ಚಾಲೆಂಜ್ ವಿಸ್ಕಿದು ಇಟ್ಬಿಡ್ತೀರಾ ನೀವು? ರೆಗ್ಯುಲರ್ ಅಫೆಂಡರು ಈ ಸರ್ಕಾರ, ರೆಗ್ಯುಲರ್. ಈ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹೇಳ್ತಾರೆ ಪದೇ ಪದೇ ಕಳ್ತನ ಮಾಡ್ತಾನಲ್ಲ ಅವನ್ನ ರೆಗ್ಯುಲರ್ ಅಫೆಂಡರ್ ಅಂತಾರೆ, ಅಬಿಚುವಲ್ ಅಫೆಂಡರ್. ಸರ್ಕಾರ ಹಿಂಗೆ ಗವರ್ನರ್ನ ಕರೆದು ಅಲ್ಲಿ ಅವಮಾನ ಮಾಡಿದ್ರಿ, ಗವರ್ನರ್ನ ಕರೆದು ಇಲ್ಲಿ ಅವಮಾನ ಮಾಡ್ತಾ ಇದ್ದೀರಾ. ಏನ್ ಅರ್ಥ ಇದರಲ್ಲಿ? ನಿಮಗೆ ನಿರ್ಣಯ ನೀವು ಒಪ್ಕೊಂಡಿಲ್ಲ ಅಂದ್ರೆ ನೀವು ಪನ್ನಣ್ಣ ನಿಮ್ಮ ಸದಸ್ಯರು, ಅವರು ನಿಮ್ಮ ಅಡ್ವೈಸರು, ಲೀಗಲ್ ಅಡ್ವೈಸರು, ಅವ್ರಿಗೆ ಹೇಳ್ಬೇಕಾಯ್ತು CM ಅವರು, ನಾನು ಒಪ್ಕೊಂಡಿದ್ದೀನಪ್ಪ, ಮಂಡನೆ ಆಗಿದೆ, ನಾನು ಒಪ್ಕೊಂಡಿದ್ದೀನಿ, ಅದ್ರ ಮೇಲೆ ಚರ್ಚೆ ಮಾಡು ಅಂತ. ಅದನ್ನ ಬಿಟ್ಬಿಟ್ಟು ಅವ್ರೇನು ಹೇಳಿದ್ರು? ಏನೇನು ಆರ್ಟಿಕಲ್ಗಳು ಇದೆಯೋ ಎಲ್ಲ ಓದಿದ್ರು, ಕೋರ್ಟ್ ಆದೇಶಗಳನ್ನ ಓದಿದ್ರು ಅವರು, ಅವ್ರು ಬೇಕಾಗಿದ್ದ ಆದೇಶಗಳನ್ನು ಓದಿದ್ರು ಅವರು. ಬೇರೆ ನಾನು ಅದನ್ನೇ ಹೇಳಿದೆ, ಹಿಂದೆ ನಿಮ್ಮ ಆದೇಶಗಳನ್ನೇ ಓದ್ತಾ ಇದ್ದೀರಲ್ಲ, ಬೇರೆ ಬೇರೆ ಕೋರ್ಟಲ್ಲೂ ಆದೇಶಗಳಾಗಿದೆ. ನನ್ನ ಹತ್ರನೂ ಇದೆ ಆದೇಶಗಳು, ನಾನು ತಂದಿದ್ದೀನಿ ಆದೇಶಗಳು, ಕೋರ್ಟ್ ಆದೇಶಗಳು, ಜಡ್ಜ್ಮೆಂಟ್ಗಳು. ನೀವು ಇಷ್ಟೆಲ್ಲ ಮಾತಾಡೋ ಅಂತ ಕಾಂಗ್ರೆಸ್ ಅವ್ರು ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನಿಮ್ ಗವರ್ನರ್ ಇದ್ದಾಗ, ನಿಮ್ಮ ರಾಜ್ಯಪಾಲರಲ್ಲಿ ಕೂತಿದ್ದಾಗ ನೀವ್ ಹೆಂಗ್ ನಡ್ಕೊಂಡಿದ್ದೀರಾ? ನೀವು ಬಂದವ್ರು ಭಾಷಣ ಮಾಡಿದ್ರು, ಮಾಡಿದ್ರು. ಹೌದು, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು ಅಂತ. ಹೌದ್ರಿ, ನೀವೇ ಹೇಳಿದ್ದೀರ ನಮ್ಮ ರಾಜ್ಯಪಾಲರು, ನಮ್ಮ ಸರ್ಕಾರ, ರಾಜ್ಯದ ರಾಜ್ಯಪಾಲರು, ವಿರೋಧ ಪಕ್ಷದ ನಾಯಕರು ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೆ? ನಮ್ಮ ರಾಜ್ಯಪಾಲರು, ಇವ್ರ ರಾಜ್ಯಪಾಲರು ಅಂತಂದ್ರೆ ಹೆಂಗೆ? ರಾಜ್ಯಪಾಲರೇ ನಾಯಕರು ಯಾವ ರೀತಿ ಮಾತಾಡಬೇಕು, ವಿರೋಧ ಪಕ್ಷ ನಾಯಕರು ಈ ರೀತಿ ಮಾತಾಡಬಾರ್ದು. ನಮ್ಮ ರಾಜ್ಯಪಾಲರು ಅಂತ ಹೇಳ್ಬೇಕು. ನಮ್ಮ ರಾಜ್ಯಪಾಲರು, ಇವ್ರ ರಾಜ್ಯಪಾಲರು, ಅವ್ರ ರಾಜ್ಯಪಾಲರು ಅಂತ ಇದ್ದಾರ? ರಾಜ್ಯದ ರಾಜ್ಯಪಾಲರು ಗೆಲೋಟ್ ಅವರು ರಾಜ್ಯದ ರಾಜ್ಯಪಾಲರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ರಾಜ್ಯಪಾಲರು ಅಂತ ಇರಲ್ಲ. ಯಾರು ನೀವ್ ಹೇಳಿದ್ರಿ ಈ ಕಡೆ ಬಂದು ಅವತ್ತು ಹಂಸರಾಜ್ ಭಾರದ್ವಾಜ್ ಅವರು ಪುಸ್ತಕ ಓದಿಲ್ಲ, ಬರ್ಕೊಟ್ಟಂಗೆ ನಾವು ಓದಕ್ ಆಗೋದಿಲ್ಲ. ಹೌದು, ಬರ್ಕೊಟ್ಟಾಗ ಓದಕ್ಕಾಗಲ್ಲ. ನಾ ಬರ್ಕೊಟ್ಟಾಗ ಓದ್ತಾರ ಅವ್ರು ಓದ್ತಾರ? ನಾ ಬರ್ಕೊಟ್ಟಾಗ ಓದ್ತಾರ ಅವರು? ನೀವು ಇಲ್ಲಿ ಕೂತ್ ಹೇಳಿದ್ರೆ ನಾ ಬರ್ಕೊಟ್ಟಾಗ ಓದ್ತಾರೇನ್ರಿ? ನೀವು ಬರ್ಕೊಟ್ಟಾಗ ಓದಕ್ಕಾಗುತ್ತೇನ್ರಿ? ನಾವು ಓದಕ್ಕಾಗಲ್ಲ. ಅದಕ್ಕೆ ಹೇಳಿದ್ದು ಅವ್ರ ಏನ್ ಬೇಕಾದ್ರು ಓದಿದ. ಹೌದು, ನಾನು ಅಲ್ಲಿ ಕೂತಿದ್ದಾಗ ಹೇಳಿರೋದು. ನೀವು ಕೂತಾಗ ಹೌದು, ಈಗಲೂ ಹೇಳ್ತೀನಿ, ನಾನು ಅವ್ರು ಬರ್ಕೊಟ್ಟಾಗ ಓದಕ್ಕಾಗಲ್ಲ, ನಾ ಬರ್ಕೊಟ್ಟಾಗ ಅವರು ಓದಕ್ಕಾಗಲ್ಲ.
ಮತ್ತೆ ಅವ್ರಿಗೆ ಅವಮಾನ ಮಾಡ್ತಾ ನೀವು ಸರಿಯಾಗಿ ಓದಿಲ್ಲ ಅಂತ ಯಾಕೆ ಅವಮಾನ ಮಾಡಿದ್ರಿ? ಇವತ್ತು ಕೂಡ ರೆಡ್ ಅಂಡ್ ರೆಕಾರ್ಡೆಡ್ ಅಂತ ಹೇಳಿದ್ದಾನೆ ಹೊರತು ನನ್ನ ಭಾಷಣ ನಾವು ಬರ್ಕೊಟ್ಟಂತ ಭಾಷಣ ಎಲ್ಲನೂ ಓದಿಲ್ಲ. ಹೊರಗಡೆನೂ ಹೇಳಿದ್ದೀನಿ, ಒಳಗಡೆನೂ ಹೇಳಿದ್ದೀನಿ. ಈಗ ಚರ್ಚೆ ಹೇಳಿದ್ದೀನಿ. ರಾಜ್ಯಪಾಲರಿಗೆ ನಿಮ್ಮ ಸರ್ಕಾರ ಪದೇ ಅವಮಾನ ಮಾಡಿದೆ. ಅವಮಾನ ಮಾಡೋ ಪ್ರಶ್ನೆನೇ ಇಲ್ಲ. ಅವರು ಇವ್ರು ಈಗಾಗಲೇ ಅವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ಏನೇನೋ ಮಾತಾಡಕ್ ಹೋಗ್ಬೇಡಿ. ರಾಷ್ಟ್ರಪತಿಗೆ ನಾವು ಅವಮಾನ ಮಾಡಿಲ್ಲ, ಗವರ್ನರ್ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ, ಮಾಡೋದು ಇಲ್ಲ. ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ಇಲ್ಲ. ಅವರೇನೆ ನಾವು ಬರ್ಕೊಟ್ಟಂತ ಭಾಷಣ ಪೂರ ಓದ್ಲಿಲ್ಲ. 4 ಸೆಂಟೆನ್ಸ್ 5 ಸೆಂಟೆನ್ಸ್ ಓದಿದ್ರು, ಕೊನೆಯಲ್ಲಿ 1 ಸೆಂಟೆನ್ಸ್ ಓದಿದ್ರು, ಜೈ ಹಿಂದ್ ಅಂತ ಹೇಳಿದ್ರು, ಹೊರಟೋದ್ರು. ರಾಷ್ಟ್ರಗೀತೆಗೂ ಕೂಡ ಕಾಯ್ದೆನೇ ಹೊರಟೋದ್ರು. ಅವ್ರು ಮಾಡಿದಂತ ಅನ್ಯಾಯ. ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋರು ಅವರು, ನಾವಲ್ಲ. ನಾವು ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ. ಹೋಗಿ ರಿಸೀವ್ ಮಾಡ್ಕೊಳಕ್ ಹೋಗಿದ್ದೀನಿ, ಹೋಗಿ ಅಲ್ಲಿವರೆಗೂ ಬಿಟ್ಬಿಟ್ಟು ಬಂದಿದ್ದೀನಿ. ಕೊನೆಯಲ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದಿದ್ದೀನಿ. ಏನೇನೋ ಮಾತಾಡಕ್ ಹೋಗ್ತಿರಲ್ಲ. ಅಶೋಕ್ ಮಾತಾಡಿ. ಈಗ ನೀವು ಅವ್ರಿಗೆ ಅವಮಾನ ಮಾಡ್ತೀರಿ, ಅವ್ರು ಎದ್ದು ಮಾತಾಡ್ತಾರೆ, ಅವ್ರಿಗೆ ಅವಮಾನ ಮಾಡ್ತೀರಿ. ಎಲ್ಲ ಹಿಂಗೆಲ್ಲ ಎದ್ಬಿಟ್ರೆ ಹಿಂಗೆ ಸಂವಿಧಾನ ವಿರುದ್ಧ ಮಾಡಿದ್ದಾರೆ. ಆಯ್ತಪ್ಪ, ಮಾತಾಡಿ. ನೀವು ಮಾತಾಡಪ್ಪ. ನೀವು ಮಾತಾಡಿ. ಚರ್ಚೆ ಮಾಡೋಣ. ಓಕೆ, ನೀವು ಸ್ಟಾರ್ಟ್. ಯಾಕೆ ನೀವು ಕೂತ್ಕೊಳ್ಳಿ? ಅಶೋಕ್ ಆಯ್ತು, ಮಾತಾಡ್ಲಿ. ಇವ್ರು ಮಾತಾಡ್ಲಿ. ಅಶೋಕ್ ಅವ್ರು ಮಾತಾಡಿ. ಸಂವಿಧಾನ ಆಯ್ತು. ಈಗ ಕೇಳುವ. ಈಗ ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ, ಒಂದು ಸ್ವಲ್ಪ ಸೈಲೆನ್ಸರ್ ಹಾಕ್ಸಿ ಸರ್. ಪ್ರತಿಪಕ್ಷ ನಾಯಕರೇ, ಖರ್ಗೆ ಅವರೇ, ನೀವು ಹೇಳ್ತಾ ಇದ್ದೀರಾ ರಾಷ್ಟ್ರಗೀತೆ ಆಡಕ್ಕಿಂತ ಮುಂಚೆ ಹೋಗಿ ಅವಮಾನ ಮಾಡಿದ್ದಾರೆ ಅಂತ ಒಂದು ಮಾತು ಹೇಳ್ತಾ ಇದ್ದೀರಾ ಮತ್ತೆ. ಈಗ ಅಶೋಕ್ ಅವರು ಹೇಳಿದ್ದೇನು, ಇಲ್ಲಿ ಕರೆದು ಅಗೌರವ ತೋರಿಸಿದ್ದಾರೆ ಅನ್ನೋ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಇನ್ನೊಂದು ಅಂಶ ಸೇರಿಸ್ತಾರ. ಒಂದು ನಿಮಿಷ, ಅವರು ಜೈ ಹಿಂದ್ ಅಂತ ಹೇಳಿದ್ರು. ಹೊರಟಲ್ಲಿ ಪಕ್ಕದಲ್ಲೇ ಸ್ಪೀಕರ್ ಇದ್ರು, ಪಕ್ಕದಲ್ಲೇ ಸಭಾಪತಿಗಳಿದ್ರು. ಅವರು ಒಂದು ನಿಮಿಷ ನಾಪಿಸ್ಬೋದಾಯ್ತು ಸರ್, ಅಥವಾ ಇಲ್ಲಿ ಬಂದ್ಮೇಲೆ ನಾಪಿಸ್ಬೋದಾಯ್ತು ಸರ್, ನ್ಯಾಷನಲ್ ಅಂತ ಮಾಡಿಲ್ಲ ಅಂತ. ಸೇ ವಿ ಶುಡ್ ಅವ್ರು ಇದ್ದು ಸ್ಥಿತಿ ನೋಡ್ಕೋಬೇಕು. ಇಲ್ಲ, ನಡೆದಂತ
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.